ಇರಕ್ಕೆ ಒಂದು ಮನೆ, ಎರಡೊತ್ತು ಊಟ, ಏನು ಕಷ್ಟ ಇಲ್ದೇಲೆ ತಕ್ಕ ಮಟ್ಟಿಗೆ ಸುಖವಾಗಿರುವಂತಹ ಜನ ವಿನಾಕಾರಣ ಬೇಡದ ವಸ್ತುಗಳನ್ನ ಕೊಂಡ್ಕೊಂಡು ಇನ್ಸ್ಟಾಲ್ಮೆಂಟ್ EMI ನ ಕಟ್ಟೋದು, ತಮ್ಮನ್ನ ತಾವು ಬಡತನಕ್ಕೆ ತಳ್ಳೋದು, ಇದನ್ನ ಡೆನಿಸ್ ಡೈಡ್ರಾಟ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಹೆಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಕಾಯಿಲೆ ನಮ್ಮ ದೇಶದ ಜನಕ್ಕೆ ತುಂಬಾನೇ ಹರಡ್ಕೊಳ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಆನ್ಲೈನ್ ಶಾಪಿಂಗು. ಈ ಡೆನಿಸ್ ಡೈಡ್ರಾಟ್ ಸಿಂಡ್ರೋಮು ಆನ್ಲೈನ್ ಶಾಪಿಂಗ್ ಪ್ಲಾಟ್ಫಾರ್ಮ್ಸ್ ಗೆ ತುಂಬಾನೇ ಚೆನ್ನಾಗಿ ಗೊತ್ತಿರುತ್ತೆ. ನೀವು ಒಂದ್ ಶೂವೇ ಕೊಂಡ್ಕೊಳ್ಳಿ ಅಥವಾ ಸಾಕ್ಸೇ ಕೊಂಡ್ಕೊಂಡ ತಕ್ಷಣ ಅದ್ರ ಹಿಂದೆನೆ ಒಂದಷ್ಟು ಚಪ್ಪಲಿ ಫೋಟೋಗಳು ಅಥವಾ ಅದಕ್ಕೆ ಮ್ಯಾಚಿಂಗ್ ಡ್ರೆಸ್ಸಸ್ ಅಥವಾ ಇನ್ನೇನೋ ಒಂದು ತೋರಿಸ್ತಾನೆ ಇರುತ್ತೆ ಅಲ್ವಾ. ಆ ಅವಶ್ಯಕತೆ ಇಲ್ದೇ ಇರೋ ವಸ್ತುನ ನೀವು ಕೊಂಡ್ಕೊಳ್ಳೋರ್ಗು ಬಿಡೋದಿಲ್ಲ. ಆ ಅವಶ್ಯಕತೆ ಇಲ್ದೇ ಇರುವಂತಹ ಫೋಟೋಗಳನ್ನ ನಿಮ್ಗೆ ತೋರಿಸಿ ಮನವೊಲಿಸಿ ಇನ್ನೇನೋ ಮಾಡೋದು ಅಲ್ವಾ. ಇನ್ನೇನು ಯುಗಾದಿ ಹಬ್ಬ ಬರ್ತಾ ಇದೆ ಅಲ್ವಾ. ಯುಗಾದಿ ಹಬ್ಬಕ್ಕೆ ಶಾಪಿಂಗ್ ಮಾಡ್ಬೇಕು. ನೀವು ಡೆನಿಸ್ ಡೈಡ್ರಾಟ್ ಸಿಂಡ್ರೋಮ್ಗೆ ಬಲಿ ಆಗ್ಬೇಡಿ. ಮನೆಯಿಂದ ಆಚೆ ಬಂದು ಶಾಪಿಂಗ್ ಮಾಡಿದಾಗ ಆಟೋಮ್ಯಾಟಿಕಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಕೊಂಡ್ಕೊಂಡು ಹೋಗ್ತೀವಿ. ಪರ್ಸಿಂದ ದುಡ್ಡನ್ನ ತೆಗೆದು ಕೊಡುವಾಗ ನಮ್ಗೆ ಎಷ್ಟು ಕೊಡ್ತಾ ಇದೀವಿ, ಎಷ್ಟು ಕೊಡ್ಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ ಅಲ್ವಾ. ದುಡ್ಡನ್ನ ಪರ್ಸಿಂದ ತೆಗೆದು ಕೊಟ್ಟಾಗ ಅದ್ರ ಅನುಭವನೇ ಬೇರೆ ಆಗುತ್ತೆ ಅಲ್ವಾ. ಆನ್ಲೈನ್ ಶಾಪಿಂಗ್ ಮಾಡುವಾಗ ಡಿಜಿಟಲ್ ಪೇಮೆಂಟ್ ಮಾಡ್ತೀವಿ, ಅಲ್ಲಿ ನಂಬರ್ ಅಷ್ಟೇ ನಮ್ಗೆ ಫೀಲ್ ಆಗೋದು. ಪರ್ಸಿಂದ ದುಡ್ಡು ತೆಗೆದು ಕೊಟ್ಟಾಗ ನಮ್ಗೆ ಆಗೋ ಅನುಭವನೇ ಬೇರೆ. ಇಷ್ಟು ಖರ್ಚು ಮಾಡ್ತಾ ಇದೀವಿ, ಖರ್ಚು ಮಾಡ್ಬೇಕಾ, ಅಯ್ಯೋ ಪರ್ಸಲ್ ದುಡ್ಡಿಲ್ಲ, ಸಾಕಪ್ಪ ಶಾಪಿಂಗು ಅಂತ ಅನ್ಸುತ್ತೆ ಅಲ್ವಾ. ತಕ್ಕಷ್ಟು ತಗೊಂಡು ಬಂದ್ಬಿಡ್ತೀವಿ. ಮನೆ ಬಾಗ್ಲ ಹಾಕೊಂಡು ಯಾವಾಗ್ಲೂ ಕಂಪ್ಯೂಟರ್ ಅಥವಾ ಮೊಬೈಲ್ ಮುಂದೆ ಕೂತು ಆಡ್ ಟು ಕಾರ್ಟ್ ಅಂತ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ನಮ್ಗೆ ಎಷ್ಟು ಖರ್ಚು ಮಾಡ್ತಾ ಇದೀವಿ ಅಂತ ಗೊತ್ತಾಗೋದು ಇಲ್ಲ. ಅದು ಯಾವತ್ತೂ ಕೂಡ ಅರ್ಥನೂ ಆಗೋದಿಲ್ಲ. ಆಚೆ ಬಂದು ವ್ಯಾಪಾರ ಮಾಡಿ ಶಾಪಿಂಗ್ ಮಾಡಿ ಅದರಲ್ಲಿ ಆಗುವಂತಹ ಅನುಭವನೇ ಬೇರೆ. ನೀವು ಕೂಡ ಮನೆಯಲ್ಲೇ ಕೂತು ಶಾಪಿಂಗ್ ಮಾಡಿ ಡೆನಿಸ್ ಡೈಡ್ರಾಟ್ ಸಿಂಡ್ರೋಮ್ಗೆ ಬಲಿ ಆಗ್ಬೇಡಿ. ಏನು ಈ ಡೆನಿಸ್ ಡೈಡ್ರಾಟ್ ಸಿಂಡ್ರೋಮ್ ಅಂದ್ರೆ? ದ ಡೆನಿಸ್ ಡೈಡ್ರಾಟ್ ಸಿಂಡ್ರೋಮ್ ಏನು? ಈ ಕಾಯಿಲೆ ಅಥವಾ ಡೆನಿಸ್ ಡೈಡ್ರಾಟ್ ಎಫೆಕ್ಟ್ ಅಂತಾನು ಕೂಡ ಹೇಳ್ತಾರೆ. ಈ ಡೆನಿಸ್ ಡೈಡ್ರಾಟ್ ಸಿಂಡ್ರೋಮು ಹೇಗೆ ನಮ್ಮ ನಿತ್ಯ ಜೀವನದ ಮೇಲೆ ಎಫೆಕ್ಟ್ ಆಗುತ್ತೆ ಅಥವಾ ಪರಿಣಾಮ ಬೀರುತ್ತೆ ಅಂತ ನಾನು ಅವರ ಕಥೆಯನ್ನೇ ಹೇಳ್ತೀನಿ ನಿಮ್ಗೂ ಕೂಡ. ಡೆನಿಸ್ ಡೈಡ್ರಾಟ್ ಒಬ್ಬ ಫ್ರೆಂಚ್ ನಾಗರಿಕ, ಕಾಲೇಜಿನ ಪ್ರೊಫೆಸರ್ ಆಗಿದ್ರು. ಡೆನಿಸ್ ಡೈಡ್ರಾಟ್ ಅವರ ತುಂಬಾನೇ ಕಥೆಗಳಿದೆ. ನಾನು ಅವರ ಕಥೆನ ಅವರ ಮಗಳಿಂದ ಶುರು ಮಾಡ್ತೀನಿ. ಅವರ ಒಬ್ಬಳೆ ಮಗಳು, ಏಕೈಕ ಮಗಳು ಬಂದು, ಅಪ್ಪ ನಾನು ಒಂದು ಹುಡುಗನ್ನ ಪ್ರೀತಿಸಿದ್ದೀನಿ, ಅವನನ್ನೇ ಕೂಡ ಮದ್ವೆ ಆಗೋದು ಅಂತ ಹೇಳ್ತಾಳೆ. ಜೊತೆಗೆ ಅವನು ಕೂಡ ಇಷ್ಟಪಟ್ಟಿದ್ದಾನೆ, ಪ್ರೀತಿಸ್ತಾ ಇದ್ದಾನೆ ಕೂಡ, ಮದ್ವೆ ಆಗ್ಲಿಕ್ಕೂ ಕೂಡ ಒಪ್ಕೊಂಡಿದ್ದಾನೆ ಅಂತ ಹೇಳ್ತಾಳೆ. ಆಗ ಡೆನಿಸ್ ಡೈಡ್ರಾಟ್ ಯಾರು ಅಂತ ಕೇಳಿದಾಗ ಗೊತ್ತಾಗುತ್ತೆ, ಬಹಳ ಶ್ರೀಮಂತ ಮನೆಯ ಹುಡುಗ, ಡ್ಯೂಕ್ ನ ಒಬ್ಬನೇ ಮಗ ಅಂತ. ಆಗ ಡೆನಿಸ್ ಡೈಡ್ರಾಟ್ಗೆ ಒಂಥರ ಆಗುತ್ತೆ. ಯಾಕೆ ಅಂದ್ರೆ ಕಾಲೇಜ್ ಪ್ರೊಫೆಸರು ಬಡತನ ಏನು ಇರೋದಿಲ್ಲ, ಹಾಗಂತ ಹೆಚ್ಚೇನು ಶ್ರೀಮಂತರು ಕೂಡ ಆಗಿರೋದಿಲ್ಲ. ಕಾಲೇಜ್ ಪ್ರೊಫೆಸರ್ಗಳು ಜೀವನ ಪೂರ್ತಿ ದುಡಿಯೋದು ಜ್ಞಾನ ಮತ್ತು ಮರ್ಯಾದೆ, ದುಡ್ಡು ಇರುತ್ತೆ ತಕ್ಕ ಮಟ್ಟಿಗೆ. ಡೆನಿಸ್ ಡೈಡ್ರಾಟ್ ಹೇಳ್ತಾರೆ, ಇಷ್ಟು ದೊಡ್ಡ ಶ್ರೀಮಂತನನ್ನ ಪ್ರೀತಿಸ್ಬಿಟ್ಟಿಯಲ್ಲ, ಇವಾಗ ಮದ್ವೆಗೆ ಏನ್ ಮಾಡೋದು ಅಂತ ಸ್ವಲ್ಪ ಯೋಚನೆ ಆಗುತ್ತೆ, ಆತಂಕನೂ ಕೂಡ ಆಗುತ್ತೆ. ಆಗ ಅವ್ರಿಗೆ ನೆನಪಾಗೋದು ಅವರ ಸ್ನೇಹಿತರಾದ ಲಿಯೋನಾರ್ಡ್ ಹಾಯ್ಲರ್, ಮ್ಯಾಥಮೆಟಿಕ್ಸ್ ಓದಿರೋರು. ಲಿಯೋನಾರ್ಡ್ ಹಾಯ್ಲರ್ ಅವ್ರಿಗೆ ಮ್ಯಾಥಮೆಟಿಕ್ಸ್ ಥಿಯರಿ ತುಂಬಾನೇ ಚೆನ್ನಾಗಿ ಗೊತ್ತಿರೋರು. ಅವರು ರಷ್ಯಾನಲ್ಲಿದ್ರು. ರಷ್ಯಾದ ಮಹಾರಾಣಿ ಕ್ವೀನ್ ಕ್ಯಾಥರಿನ್ ಅವರ ಸಂಸ್ಥಾನದಲ್ಲಿ ಮ್ಯಾಥಮೆಟಿಷಿಯನ್ ಆಗಿರ್ತಾರೆ. ಲಿಯೋನಾರ್ಡ್ ಹಾಯ್ಲರ್ ಡೆನಿಸ್ ಡೈಡ್ರಾಟ್ ಅವ್ರ ಪರವಾಗಿ ಕ್ವೀನ್ ಕ್ಯಾಥರಿನ್ ಅವ್ರ ಹತ್ರ ಕೇಳ್ಕೊಳ್ತಾರೆ, ಮಹಾರಾಣಿಯವರೇ, ಇವನು ನನ್ನ ಸ್ನೇಹಿತ ಡೆನಿಸ್ ಡೈಡ್ರಾಟ್, ಅವನ ಮಗಳ ಮದುವೆ ಇದೆ, ತುಂಬಾನೇ ಅದ್ದೂರಿಯಾಗಿ ಮದ್ವೆನ ಮಾಡ್ಬೇಕು ಅನ್ಕೊಂಡಿದ್ದಾನೆ ಅಂತ
ಹೇಳ್ತಾರೆ. ಸ್ವಲ್ಪ ಸಹಾಯ ಮಾಡಿ ಮಹಾರಾಣಿಯವರೇ ಅಂತ ಕೇಳ್ಕೊಳ್ತಾರೆ ಕೂಡ. ಆಗ ಕ್ವೀನ್ ಕ್ಯಾಥರಿನ್ ಅವ್ರು ಕೇಳ್ತಾರೆ, ಹಾಗಾದ್ರೆ ಇವರು ನಮ್ಗೇನ್ ಕೊಡ್ತಾರೆ ಅಂತ. ಆಗ ಡೆನಿಸ್ ಡೈಡ್ರಾಟ್ ಅವ್ರಿಗೆ ನೆನ್ಪಾಗೋದು ಇವರು ಕೊಟ್ಟಂತಹ ಆಟೋಗ್ರಾಫ್ಗೆ ಅಂತ ಕೊಟ್ಟಂತದ್ದು, ಹಾಗೆ ಅವರೇ ಕೆಲವೊಂದನ್ನ ಕೊಂಡ್ಕೊಂಡಂತಹ ಪುಸ್ತಕಗಳ ಭಂಡಾರ ಇರುತ್ತೆ. ಅಂದ್ರೆ ಮನೆಯಲ್ಲೇ ಒಂದು ಗ್ರಂಥಾಲಯನ ಇಟ್ಕೊಂಡಿರ್ತಾರೆ. ಹಿ ವಾಸ್ ಹ್ಯಾವಿಂಗ್ ಹಿಸ್ ಪರ್ಸನಲ್ ಲೈಬ್ರರಿ. ಆ ಗ್ರಂಥಾಲಯ ಹಲವಾರು ಒಳ್ಳೆ ಪುಸ್ತಕಗಳಿರುವಂತಹ ಗ್ರಂಥಾಲಯ ಆಗಿರುತ್ತೆ. ಆಗ ಕ್ವೀನ್ ಕ್ಯಾಥರಿನ್ ಅವರು ಏನ್ ಮಾಡ್ತಾರೆ ಅಂದ್ರೆ, ಸರಿ ನಿನ್ನ ಇಡೀ ಗ್ರಂಥಾಲಯನ ನಾನು ಕೊಂಡ್ಕೊಂಡು ಬಾಸ್ಕೋ ಯೂನಿವರ್ಸಿಟಿಯಲ್ಲಿ ಇಡ್ತೀನಿ, ಯಾರ್ ಬೇಕಾದ್ರೂ ಪುಸ್ತಕಗಳನ್ನ ಓದ್ಬೋದು ಅಂತ ಹೇಳ್ತಾರೆ. ಆಗ ಡೆನಿಸ್ ಡೈಡ್ರಾಟ್ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ. ಕ್ವೀನ್ ಕ್ಯಾಥರಿನ್ ಅವರು ರಷ್ಯಾದಿಂದ ಒಂದಿಬ್ರನ್ನ ಕಳಿಸ್ತಾರೆ. ಅವರು ಬಂದು ಡೆನಿಸ್ ಡೈಡ್ರಾಟ್ ಅವರ ಇಡೀ ಗ್ರಂಥಾಲಯನ ಕೊಂಡ್ಕೊಂಡು ಅವ್ರಿಗೆ ಒಂದಷ್ಟು ದುಡ್ಡನ್ನ ಕೊಟ್ಟು ಹೋಗ್ತಾರೆ. ದುಡ್ಡು ಬಂದ್ಮೇಲೆ ಆಗ ಡೆನಿಸ್ ಡೈಡ್ರಾಟ್ ಅವ್ರಿಗೆ ತುಂಬಾನೇ ನೆಮ್ಮದಿ ಆಗುತ್ತೆ. ಮಗಳು ಮದ್ವೆನ ತುಂಬಾನೇ ಅದ್ದೂರಿಯಾಗೂ ಕೂಡ ಮಾಡ್ತಾರೆ. ಮದ್ವೆ ಆದ ನಂತರ ಕೇಕ್ ಅವ್ರಿಗೆ, ಹೂ ಅವ್ರಿಗೆ, ಬಟ್ಟೆ ಅವ್ರಿಗೆ, ಪಾತ್ರೆ ತೊಳೆದವ್ರಿಗೆ, ಅದು ಇದು ಕೆಲಸ ಮಾಡಿದವ್ರಿಗೆ ಎಲ್ಲಾರ್ಗೂ ಅವ್ರವ್ರ ಬಿಲ್ಲನ್ನ ಚುಕ್ತಾ ಮಾಡ್ಬಿಡ್ತಾರೆ. ಒಂದಷ್ಟು ದುಡ್ಡು ಕೂಡ ಉಳ್ದಿರುತ್ತೆ. ಡೆನಿಸ್ ಡೈಡ್ರಾಟ್ ಅವರು ಏನ್ ಮಾಡ್ತಾರೆ ಅಂದ್ರೆ, ಉಳ್ದಿದ್ದಂತಹ ದುಡ್ಡಲ್ಲಿ ಒಂದು ಹೊಸ ರೆಡ್ ಶೈನಿಂಗ್ ಓವರ್ ಕೋಟನ್ನ ಕೊಂಡ್ಕೊಳ್ತಾರೆ. ಕೊಂಡ್ಕೊಂಡ್ಬಂದು ಹಾಕೊಂಡು ಅವರ ಆರಾಮ್ ಕುರ್ಚಿ ಮೇಲೆ ಕೂತಿರ್ತಾರೆ. ಹೀಗೆ ಆರಾಮ್ ಮಾಡ್ತಾ ಇರ್ತಾರೆ. ಆಗ ಅವ್ರಿಗೆ ನೆನ್ಪಾಗೋದು, ಅಯ್ಯೋ ಈ ಹೊಸ ಓವರ್ ಕೋಟು ಕೆಂಪು ಕೋಟ್ಗೆ ಈ ಕುರ್ಚಿ ಯಾಕೋ ಮ್ಯಾಚ್ ಆಗ್ತಾ ಇಲ್ವಲ್ಲ, ಆರಾಮ್ ಕುರ್ಚಿ ಯಾಕೋ ಔಟ್ ಆಫ್ ಫ್ಯಾಷನ್ ಕಾಣಿಸ್ತಾ ಇದೆಯಲ್ಲ ಅಂತ ಅನ್ಸುತ್ತೆ. ತಕ್ಷಣನೇ ಹೋಗಿ ಒಂದು ಹೊಸ ಥಳ ಥಳ ಒಳೆಯುವಂತಹ ಕೆಂಪು ಶೈನಿಂಗ್ ಕುರ್ಚಿನೂ ಕೂಡ ಕೊಂಡ್ಕೊಂಡ್ ಬರ್ತಾರೆ. ಹೊಸ ಕೋಟು, ಕೆಂಪು ಕೋಟು, ಹೊಸ ಆರಾಮ್ ಕುರ್ಚಿ ಮೇಲೆ ಕುತ್ಕೊಂಡು ಆರಾಮ್ ಮಾಡ್ತಾ ಇರ್ತಾರೆ. ಅಯ್ಯೋ ನಾನು ಈ ಆರಾಮ್ ಕುರ್ಚಿನ ಕೊಂಡ್ಕೊಂಬಾರ್ದಿತ್ತು, ಎಲ್ಲಾ ಕೆಲ್ಸ ಮುಗಿದ್ಮೇಲೆನೆ ಅಲ್ವಾ ನನ್ನ ಆರಾಮ್ ಕುರ್ಚಿ ಮೇಲೆ ನಾನು ಬಂದ್ ಕುತ್ಕೊಳ್ಳೋದು. ಬಹುತೇಕ ಕೆಲ್ಸನ ನಾನು ರೈಟಿಂಗ್ ಟೇಬಲ್ ಮೇಲೆನೆ ಕೂತು ಮಾಡೋದು. ಪೇಪರ್ ಕರೆಕ್ಷನ್ಸ್ ಇರ್ಬೋದು, ನೋಟ್ಸ್ ಆಫ್ ಲೆಸನ್ ಇರ್ಬೋದು, ಆರ್ಟಿಕಲ್ ಬರೆಯೋದೆಲ್ಲ ಬಹುತೇಕ ಟೇಬಲ್ ಮೇಲೆನೆ ಮಾಡೋದು. ಆಗ ಅನ್ಸುತ್ತೆ ಡೆನಿಸ್ ಡೈಡ್ರಾಟ್ಗೆ, ನಾನು ಒಂದು ಹೊಸ ಟೇಬಲ್ ಅನ್ನ, ರೈಟಿಂಗ್ ಟೇಬಲ್ ಅನ್ನ ಕೊಂಡ್ಕೊಳ್ಬೇಕು ಅಂತ. ಆಗ ಅವರು ಹೋಗಿ ಒಂದು ಹೊಸ ಕೆಂಪು ರೈಟಿಂಗ್ ಟೇಬಲ್ ಜೊತೆಗೆ ಒಂದು ಚೇರನ್ನು ಕೂಡ ಕೊಂಡ್ಕೊಳ್ತಾರೆ. ಕೆಂಪು ಹೊಸ ಶೈನಿಂಗ್ ಓವರ್ ಕೋಟು, ಆರಾಮ್ ಕುರ್ಚಿ, ಕೆಂಪು ರೈಟಿಂಗ್ ಟೇಬಲ್ ಜೊತೆಗೆ ಚೇರು. ಆಗ ಡೆನಿಸ್ ಡೈಡ್ರಾಟ್ ಅವರು ಕೆಳಗಡೆ ನೋಡ್ತಾರೆ, ಯಾಕೋ ಈ ಮ್ಯಾಟು ಔಟ್ ಆಫ್ ಫ್ಯಾಷನ್ ಕಾಣ್ತಾ ಇದೆ, ತುಂಬಾ ಹಳೇದಾಗಿದೆ, ಏನ್ ಮಾಡೋದು. ಅವರ 23 ವರ್ಷಗಳ ಕೆಲಸದಲ್ಲಿ ಇದೇ ಮೊದಲ ಬಾರಿಗೆ ಸಂಬಳನ ಓವರ್ ಡ್ರಾ ಮಾಡ್ಕೊಂಡು ಹೋಗಿ ಒಂದು ಕೆಂಪು ಹೊಸ ರೆಡ್ ಕಾರ್ಪೆಟ್ ನ ಕೊಂಡ್ಕೊಂಡ್ ಬರ್ತಾರೆ. ಈ ಕಥೆಯನ್ನ ಕಟ್ ಮಾಡಿ ಹೇಳೋದಾದ್ರೆ, ಅಂದ್ರೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಡೆನಿಸ್ ಡೈಡ್ರಾಟ್ ಅವರು ಲ್ಯಾಂಪ್ ಶೇಡ್ಸ್, ಕರ್ಟೆನ್, ಫುಡ್ ರಗ್ಗು, ಹೀಗೆ ಮನೆಯಲ್ಲಿರುವಂತಹ ಎಲ್ಲಾ ವಸ್ತುಗಳನ್ನು ಬದಲಾಯಿಸ್ತಾರೆ. ಡೆನಿಸ್ ಡೈಡ್ರಾಟ್ ಅವರ ತಲೆ ಮೇಲೆ ಸಿಕ್ಕಾಪಟ್ಟೆ ಸಾಲ ಬಿದ್ಬಿಡುತ್ತೆ. ಡೆನಿಸ್ ಡೈಡ್ರಾಟ್ ಅವ್ರಿಗೆ ಬರ್ತಾ ಇದ್ದಂತಹ ಸಂಬಳ ಎಲ್ಲ ಬರೀ ಇನ್ಸ್ಟಾಲ್ಮೆಂಟ್, EMI ಗೆ, ಸಾಲಕ್ಕೇನೆ ಹೋಗ್ತಾ ಇರುತ್ತೆ. ಒಂದು ಕಾಲದಲ್ಲಿ ಡೆನಿಸ್ ಡೈಡ್ರಾಟ್ ಅವರ ಮನೆಯ ಬಾಗಿಲು 24 ಗಂಟೆ ತೆರೆದಿರ್ತಿತ್ತು. ಒಬ್ರಲ್ಲ ಒಬ್ರು ಬರ್ತಾ ಇರ್ತಿದ್ರು. ಸರ್ ಇದೊಂಚೂರು ಮತ್ತೆ ಒಂದ್ಸಾರಿ ಹೇಳ್ಕೊಡಿ ಅಂತ ಬರ್ತಾ ಇದ್ದಂತಹ ವಿದ್ಯಾರ್ಥಿಗಳು, ಸರ್ ನನ್ಗಿವತ್ತು ಅಟೆಂಡೆನ್ಸ್ ಕೊಡಿ ಅಂತ ಕೇಳ್ಕೊಂಡು ಬರ್ತಾ ಇದ್ದಂತಹ ಸ್ಟೂಡೆಂಟ್ಸು, ರೀ ಇವತ್ತಿನ ಪೇಪರ್ ಓದುದ್ರೇನ್ರಿ ಅಂತ ಬರ್ತಾ ಇದ್ದಂತಹ ಪ್ರೊಫೆಸರ್ಸು, ಹೀಗೆ ಒಬ್ರಲ್ಲ ಒಬ್ರು ಡೆನಿಸ್ ಡೈಡ್ರಾಟ್ ಅವರ ಮನೆಗೆ ಬರ್ತಾನೆ ಇದ್ರು. ಡೆನಿಸ್ ಡೈಡ್ರಾಟ್ ಅವರ ಮನೆ ಯಾವಾಗ್ಲೂ ಕೂಡ ತೆರೆದಿರ್ತಿತ್ತು. ಆದ್ರೆ ಈಗ ಬರ್ತಾ ಇರೋಂತವ್ರೆಲ್ಲ, ರೀ ಈ ತಿಂಗಳು ಇನ್ಸ್ಟಾಲ್ಮೆಂಟ್ ಕಟ್ಟಿಲ್ಲ ಕಣ್ರಿ, ರೀ ಈ ತಿಂಗಳು EMI ಕಟ್ಟಿಲ್ಲ ಕಣ್ರಿ, EMI ಕಟ್ಟಿಲ್ಲ ಅಂದ್ರೆ ಮನೇಲಿರೋ ಸಾಮಾನ ತಗೊಂಡ್ ಹೋಗ್ತೀವಿ ಅಂತ ಬರ್ತಾ ಇರೋರು. ಮನೇಲಿದ್ರು ಕೂಡ
ಮನೆಯಲ್ಲಿ ಇಲ್ಲ ಅಂತ ಅನ್ಸ್ಕೊಳ್ಳೋಂತಹ ಪರಿಸ್ಥಿತಿ ಡೆನಿಸ್ ಡೈಡ್ರಾಟ್ ಅವ್ರಿಗೆ ಬರುತ್ತೆ. ಡೆನಿಸ್ ಡೈಡ್ರಾಟ್ ಅವರ ಮನೆ ಸದಾ ಕಾಲ ತೆರೆದಿರ್ತಾ ಇದ್ದಂತಹ ಮನೆ ಈಗ 24 ಗಂಟೆನೂ ಕೂಡ ಬಾಗಿಲು ಮುಚ್ಚೆ ಇರ್ತಿತ್ತು. ಹೀಗೆ ಡೆನಿಸ್ ಡೈಡ್ರಾಟ್ ಅವರು ಸಾಲ ಮಾಡಿ 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 ಕಡೆಗೆ ಒಂದು ಕಥೆಯನ್ನ ಬರೀತಾರೆ. ಮಾಸ್ಟರ್ ಅಂಡ್ ಸ್ಲೇವ್ ಅಂತ ಒಂದು ಕಥೆಯನ್ನ ಬರೀತಾರೆ. ಅಂದ್ರೆ ಅವ್ರು ಹೇಳ್ತಾರೆ, ನನ್ನ ಹಳೆ ಕೋಟ್ ಇದ್ದಾಗ ನಾನು ಅದರ ಮಾಸ್ಟರ್ ಆಗಿದ್ದೆ, ಆದ್ರೆ ಈಗ ಈ ಹೊಸ ಓವರ್ ಕೋಟ್ ಕೆಂಪು ಕೋಟ್ ಬಂದ್ಮೇಲೆ ನಾನು ಅದರ ಗುಲಾಮ ಆಗಿದ್ದೀನಿ ಅಂತ ಹೇಳ್ತಾರೆ. ಇದಕ್ಕೆ ಹೇಳೋದು ಡೆನಿಸ್ ಡೈಡ್ರಾಟ್ ಸಿಂಡ್ರೋಮ್ ಅಂತ. ಇರೋದಿಕ್ಕೆ ಒಂದು ಮನೆ, 2 ಹೊತ್ತು ಊಟ, ಏನು ಕಷ್ಟ ಇಲ್ಲದೆ ಸುಖವಾಗಿರುವಂತಹ ಜನ ವಿನಾಕಾರಣ ಬೇಡದ ವಸ್ತುಗಳನ್ನ ಕೊಂಡ್ಕೊಂಡು EMI ನ ಕಟ್ಟಿ ತಮ್ಮನ್ನ ತಾವು ಬಡತನಕ್ಕೆ ತಳ್ಳೋದು. ಇದಕ್ಕೆ ಡೆನಿಸ್ ಡೈಡ್ರಾಟ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಸಹಜವಾಗಿ ತುಂಬಾ ನಾಜೂಕಾಗಿ ಖರ್ಚು ಮಾಡ್ತಾ ಇದ್ದಂತಹ ಜನ ನಾವು. ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು, ಅವಶ್ಯಕತೆ ಇಲ್ಲದಿದ್ದರೆ ಕೊಂಡ್ಕೊಳ್ಬಾರ್ದು, ಇರುವಷ್ಟರಲ್ಲಿ ಸುಖವಾಗಿರ್ಬೇಕು, ಆಚೆ ಹೋಗುವಾಗ ಲೈಟ್ ಆಫ್ ಮಾಡ್ಬೇಕು. ಈ ರೀತಿ ಮನೆಯಲ್ಲಿ ತುಂಬಾನೇ ಉಳಿಸೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದಂತಹ ಜನ ನಾವು ಅಲ್ವಾ. ತುಂಬಾ ಯೋಚನೆ ಮಾಡಿ ಖರ್ಚು ಮಾಡ್ತಾ ಇದ್ದಂತಹ ಜನ ನಾವು. ಆದ್ರೆ ಈ ಡೆನಿಸ್ ಡೈಡ್ರಾಟ್ ಸಿಂಡ್ರೋಮು ನಮ್ಮ ದೇಶದ ಜನರಲ್ಲಿ ಬಹುತೇಕ ಹರಡ್ಕೊಳ್ತಾ ಇದೆ. ತಕ್ಕ ಮಟ್ಟಿಗೆ ಇರುವಂತಹ ಜನ ಬೇಡದ ವಸ್ತುಗಳನ್ನ ಕೊಂಡ್ಕೊಂಡು ಇನ್ಸ್ಟಾಲ್ಮೆಂಟ್ ನ ಕಟ್ಟೋ ಪರಿಸ್ಥಿತಿಗೆ ಬಂದಿದ್ದಾರೆ. ನಮ್ಮನ್ನ ತಾವೇ ಬಡತನಕ್ಕೆ ನೂಕೊಳ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಆನ್ಲೈನ್ ಶಾಪಿಂಗು. ಮನೆ ಆಚೆ ಬಂದು ಶಾಪಿಂಗ್ ಮಾಡಿದಾಗ ಆಟೋಮ್ಯಾಟಿಕಲಿ ಎಷ್ಟು ಬೇಕೋ ಅಷ್ಟು ಕೊಂಡ್ಕೊಂಡು ಹೋಗ್ತೀವಿ. ಮನೆ ಆಚೆ ಬಂದು ಶಾಪಿಂಗ್ ಮಾಡಿದಾಗ ಈ ಕೈಲಿ 2 ಬ್ಯಾಗು ಬಂದಾಗ ಅಯ್ಯೋ ಸಾಕಾಯ್ತು ಶಾಪಿಂಗು ಅಂತ ಅನ್ಸುತ್ತೆ. ಪರ್ಸಿಂದ ದುಡ್ಡು ತೆಗೆದು ಕೊಡುವಾಗ ನಮ್ಗೆ ಎಷ್ಟು ಖರ್ಚು ಮಾಡ್ತಾ ಇದೀವಿ, ಎಷ್ಟು ಕೊಡ್ಬೇಕು ಎಲ್ಲಾನು ಕೂಡ ಅರಿವಿರುತ್ತೆ. ಪರ್ಸಿಂದ ದುಡ್ಡು ತೆಗೆದು ಕೊಡುವಂತಹ ಅನುಭವನೇ ಬೇರೆ, ಮನೆಯಲ್ಲಿ ಕೂತು ಆನ್ಲೈನ್ ಶಾಪಿಂಗ್ ಮಾಡುವಂತಹ ಅನುಭವನೇ ಬೇರೆ ಅಲ್ಲ. ಡೆನಿಸ್ ಡೈಡ್ರಾಟ್ ಸಿಂಡ್ರೋಮು ಆನ್ಲೈನ್ ಶಾಪಿಂಗ್ ಪ್ಲಾಟ್ಫಾರ್ಮ್ಸ್ ಗೆ ಚೆನ್ನಾಗಿ ಗೊತ್ತಿರುತ್ತೆ. ನೀವೇನಾದ್ರೂ ಒಂದು ವಸ್ತು ಕೊಂಡ್ಕೊಂಡ ತಕ್ಷಣನೇ people who bought this also bought this ಅಥವಾ frequently purchase together, buy together and save 500 rupees, so buy one get one free, buy two get one free ಅಥವಾ buy one get one free ಅಂತ ತೋರಿಸ್ತಾ ಇರುತ್ತೆ. You might also like based on your last purchase. ಈ ರೀತಿ ನಿಮ್ಗೆ ತೋರಿಸ್ತಾನೆ ಇರುತ್ತೆ. ಒಂದ್ ಶೂ ತಗೊಳ್ಳಿ ಅಥವಾ ಸಾಕ್ಸ್ ತಗೊಳ್ಳಿ, ಒಂದಷ್ಟು ಶೂ ಫೋಟೋಸ್, ಒಂದಷ್ಟು ಚಪ್ಪಲಿ ಫೋಟೋಸ್, ಒಂದಷ್ಟು ಸಾಕ್ಸ್ ಫೋಟೋಸ್ ಅಥವಾ ಮ್ಯಾಚಿಂಗ್ ಡ್ರೆಸ್, ಮ್ಯಾಚಿಂಗ್ ಇನ್ನೇನೋ ತೋರಿಸ್ತಾನೆ ಇರುತ್ತೆ. ಅಂಗಡಿಗೆ ಹೋಗಿ ಕೊಂಡ್ಕೊಂಬಂದ್ರೆ ಅಲ್ಲಿಗೆ ಕತೆನೆ ಮುಗಿದ್ ಬಿಡುತ್ತೆ ಅಲ್ವಾ. ಆದ್ರೆ ಯಾವ್ದೇ ಒಂದು ಆನ್ಲೈನ್ ಆಪ್ ಇರ್ಬೋದು, ನೀವೇನಾದ್ರೂ ಒಂದು ಕೊಂಡ್ಕೊಂಡ್ ಕೂಡ್ಲೆ ಬೆನ್ನಟ್ಟಿದ ಬೇತಾಳದ ತರ ಹಿಂದೆನೆ ಬಿದ್ಬಿಡುತ್ತೆ. ಮೊಬೈಲ್ ಓಪನ್ ಮಾಡೋಂಗಿಲ್ಲ, ಬರೀ ಅದ್ರ ಫೋಟೋಸ್, ಕಂಪ್ಯೂಟರ್ ಓಪನ್ ಮಾಡೋಂಗಿಲ್ಲ, ಬರೀ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಫೋಟೋಸೇ ಬರ್ತಾ ಇರುತ್ತೆ. ಅವಶ್ಯಕತೆ ಇಲ್ದೇ ಇರುವಂತಹ ವಸ್ತುಗಳನ್ನ ನೀವು ಕೊಂಡ್ಕೊಳ್ಳೋ ತನಕನೂ ಬಿಡೋದೇ ಇಲ್ಲ. ಸೊ ಈ ರೀತಿ ನಮ್ಮ ಮೇಲೆ ಆನ್ಲೈನ್ ಶಾಪಿಂಗ್ ಅವರು ಡೆನಿಸ್ ಡೈಡ್ರಾಟ್ ಸಿಂಡ್ರೋಮ್ ನ ಉಪಯೋಗಿಸ್ತಾರೆ. ನೀವು ಒಂದು ಕುಕ್ಕರ್ನೆ ಕೊಂಡ್ಕೊಳ್ಳಿ, ಅದಕ್ಕೆ ಮ್ಯಾಚಿಂಗ್ ಮಿಕ್ಸಿ, ಮ್ಯಾಚಿಂಗ್ ಬಾಣಲೆ, ಮ್ಯಾಚಿಂಗ್ ಸ್ಟವ್, ಅಷ್ಟೇ ಯಾಕೆ ಮ್ಯಾಚಿಂಗ್ ಸೌಟ್ ಕೂಡ ತೋರಿಸ್ತಾ ಇರುತ್ತೆ. ನೀವು ಕೊಂಡ್ಕೊಳ್ಳೋ ತನಕ ಬಿಡೋದೇ ಇಲ್ಲ. ಮೊಬೈಲು ಕಂಪ್ಯೂಟರ್ ನ ಆನ್ ಮಾಡಿದ್ರೆ ಸಾಕು, ಒಂದಷ್ಟು ನೀವು ಕೊಂಡ್ಕೊಂಡಿರೋದ್ರ ಬಗ್ಗೆನೆ ಫೋಟೋಸು ಅಥವಾ ಅದಕ್ಕೆ ಜೊತೆಗೆ ಇನ್ನೇನೋ ಕೊಂಡ್ಕೊಳ್ಳಿ, ಇನ್ನೇನೋ ಫ್ರೀ ಬರುತ್ತೆ, ಇದು ರೇಟ್ ಕಮ್ಮಿ ಇದೆ, ಅದು ರೇಟ್ ಕಮ್ಮಿ ಇದೆ, ಅಥವಾ ಇದನ್ನ ಕೊಂಡ್ಕೊಂಡ್ರೆ ಅದನ್ನ ಫ್ರೀ ಆಗಿ ಕೊಡ್ತೀವಿ, ಇದನ್ನ ಕೊಂಡ್ಕೊಂಡ್ರೆ ಇನ್ನೊಂದು ಕಮ್ಮಿಗೆ ಸಿಗುತ್ತೆ. ಈ ರೀತಿಯಾದಂತಹ ಫೋಟೋಸು ನಿಮ್ಗೆ ತೋರಿಸ್ತಾನೆ ಇರುತ್ತೆ. ನಾವ್ ಮರೆತ್ರು ಕೂಡ ಅದು ಮರೆಯೋದಿಕ್ ಬಿಡೋದೇ ಇಲ್ಲ. ನಾವ್ ಮರೆತ್ರು ಕೂಡ ಅದು ನೆನ್ಪಿಸ್ತಾನೆ ಇರುತ್ತೆ, ಇದನ್ ತಗೊಳ್ಳಿ, ಇದನ್ ತಗೊಳ್ಳಿ, ಇದನ್ ತಗೊಳ್ಳಿ ಅಂತ. ಮನೆ ಬಾಗ್ಲು ತೆಗೆದು ಮನೆಯಿಂದ ಆಚೆ ಬನ್ನಿ, ನಿಜವಾದ ಅಂಗಡಿಗಳಲ್ಲಿ ನಿಜವಾದ ವ್ಯಾಪಾರನ ಮಾಡಿ ಆಟೋಮ್ಯಾಟಿಕಲಿ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಕೊಂಡ್ಕೊಂತೀರಾ. ಏನು ಅವಶ್ಯಕತೆ ಇದೆ ಅದನ್ನಷ್ಟೇ ಕೊಂಡ್ಕೊಳ್ತೀರಾ.
ಸುಖವಾಗಿ ಶಾಪಿಂಗ್ ಮಾಡ್ತೀರಾ, ಮನೆಗೆ ಹೋಗ್ತೀರಾ, ಮನೆ ಬಾಗಿಲು ಹಾಕೊಂಡು ಮನೆಯಲ್ಲೇ ಮೊಬೈಲು ಕಂಪ್ಯೂಟರ್ಗಳಲ್ಲಿ ಆನ್ಲೈನ್ ಶಾಪಿಂಗ್ ಮಾಡ್ತಾ ಮನೆಯಲ್ಲಿ ಇದ್ರೂ ಕೂಡ ಇಲ್ಲ ಅನ್ನಿಸ್ಕೊಳ್ಳುವಂತಹ ಪರಿಸ್ಥಿತಿಗೆ ಬಂದು ಬೀಳ್ತಿದ್ದಾರೆ ಜನ. ಸೊ ಸುಖವಾಗಿರುವಂತಹ ಜನ ನಿಮ್ಮನ್ನ ನೀವು ಬಡತನಕ್ಕೆ ತಳ್ಕೋಬೇಡಿ, ಡೆನಿಸ್ ಡೈಡ್ರಾಟ್ ಸಿಂಡ್ರೋಮ್ಗೆ ಬಲಿ ಆಗ್ಬೇಡಿ. ಆಚೆ ಬಂದು ಶಾಪಿಂಗ್ ಮಾಡಿ, ವ್ಯಾಪಾರನ ಮಾಡಿ. ನಾವು ಮನೆಯಲ್ಲೇ ಕೂತು ಆನ್ಲೈನ್ ಶಾಪಿಂಗು ಅಥವಾ ಏನೇ ಬೇಕಾದ್ರೂ ಆನ್ಲೈನ್ ಅಲ್ಲೇ ತರಿಸ್ಕೊಳ್ಳೋದ್ರಿಂದ ನಾವು ಎಷ್ಟು ಜನ ಸಂಪರ್ಕನ ಕಳ್ಕೊಳ್ತಾ ಇದೀವಿ ಅಲ್ವಾ. ಈಗಂತೂ ಆಚೆ ಬಂದ್ರೆ ಮೊದ್ಲು ಕಾಣ್ತಾ ಇದ್ದಂತಹ ಜನ ಇವಾಗ ಕಾಣಿಸೋದೇ ಇಲ್ಲ. ಜನಸಂಖ್ಯೆ ಇಷ್ಟೇನಾ ಅನ್ನುವಂತಹ ಪರಿಸ್ಥಿತಿಗೆ ಬಂದಿದೆ. ಏನೇ ಬೇಕಾದ್ರೂ ಮನೆಯಲ್ಲೇ ಕೂತು ತಗೊಳ್ಳೋವಂಥದ್ದು ಆಗೋಗಿದೆ ಅಲ್ವಾ. ಆಚೆ ಹೋದ್ರೆ ಜನ ಕಾಣಿಸೋದೇ ಕಮ್ಮಿ ಆಗ್ಬಿಟ್ಟಿದೆ ಅಲ್ವಾ. ದಯವಿಟ್ಟು ಆಚೆ ಬಂದು ಶಾಪಿಂಗ್ ಮಾಡಿ, ಜನ ಸಂಪರ್ಕನ ಯಾವಾಗ್ಲೂ ಇಟ್ಕೊಳ್ಳಿ. ಇದರಿಂದ ನಮಗೂ ಒಳ್ಳೇದು, ಎಲ್ಲರಿಗೂ ಒಳ್ಳೇದು ಅಲ್ವಾ. ಏನೇ ಶಾಪಿಂಗ್ ಮಾಡಿದ್ರು ಬೇಕಾ ಬೇಡ್ವಾ, ಎಷ್ಟು ಬಳಸ್ತೀವಿ, ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಶಾಪಿಂಗ್ ನ ಮಾಡ್ಬೇಕಾಗುತ್ತೆ. ಅವಶ್ಯಕತೆ ಇದ್ರಷ್ಟೇ ತಗೊಂಡ್ರೆ ನಮಗೂ ಒಳ್ಳೇದು, ನಮ್ ಜೀವನಕ್ಕೂ ಒಳ್ಳೇದು, ಮನೆಯಲ್ಲಿರುವಂತವ್ರಿಗೂ ಕೂಡ ಒಳ್ಳೇದು ಅಲ್ವಾ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೀವು ಕೂಡ ಇನ್ನೊಬ್ರಿಗೆ ಇದೇ ರೀತಿ ಬುದ್ಧಿನ ಹೇಳಿ. ಯಾರು ಕೂಡ ನಿಮ್ಮನ್ನ ನೀವು ಬಡತನಕ್ಕೆ ತಳ್ಕೋಬೇಡಿ ಅಥವಾ ಇನ್ಸ್ಟಾಲ್ಮೆಂಟ್ EMI ಕಟ್ಟುವಂತಹ ಪರಿಸ್ಥಿತಿನ ತಂದ್ಕೊಂಬೇಡಿ ಬೇಡದ ವಸ್ತುಗಳನ್ನ ಕೊಂಡ್ಕೊಂಡು. ಯುಗಾದಿ, ಶುಭ ಯುಗಾದಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.